ಸಚಿವ ಜಮೀರ್ ಅಹಮದ್ ಖಾನ್ ರವರ ಹುಟ್ಟುಹಬ್ಬದ ಅಂಗವಾಗಿ ಮೈಸೂರಿನ ಎನ್ಆರ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಜ್ಜು ಬ್ರದರ್ಸ್ ಮತ್ತು ತಂಡದ ವತಿಯಿಂದ ಶಾಲೆ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ, ಬ್ಯಾಗ್ ವಿತರಣೆ ಹಾಗೂ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಮಾಡುವುದರ ಜೊತೆಗೆ ಹಿರಿಯ ನಾಗರಿಕರಿಗೆ ಕಣ್ಣಿನ ತಪಾಸಣೆಯನ್ನ ಮಾಡಿಸಿ ಕನ್ನಡಕವನ್ನು ವಿತರಿಸುವುದರ ಮೂಲಕ ಬಹಳ ಅರ್ಥಪೂರ್ಣವಾದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಅನೇಕ ವರ್ಷಗಳಿಂದ ನಮ್ಮ ನೆಚ್ಚಿನ ನಾಯಕ ಜಮೀರ್ ಅಹಮದ್ ಖಾನ್ ರವರ ಹುಟ್ಟುಹಬ್ಬವನ್ನು ಬಡ ಜನರಿಗೆ ಸಹಾಯ ಮಾಡುವ ಮೂಲಕ ಮತ್ತು ಶಾಲಾ ಮಕ್ಕಳಿಗೆ ಅಗತ್ಯ ಪಠ್ಯ ಪುಸ್ತಕಗಳನ್ನ ವಸ್ತುಗಳನ್ನ ವಿತರಿಸುವುದರ ಜೊತೆಗೆ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ಅಜ್ಜು ಬ್ರದರ್ಸ್ ಮಾತನಾಡಿದರು. ಸುಮಾರು 20 ವರ್ಷದಿಂದ ನಮ್ಮ ನಾಯಕರಾದ BZ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬವನ್ನು ಇಡೀ ಅಜ್ಜು ಬ್ರದರ್ಸ್ ತಂಡ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಈ ವರ್ಷ ವಿಶೇಷ ಏನಂತ ಹೇಳಿದ್ರೆ ಸುಮಾರು ಬ್ಯಾನರ್ಗಳು, ಪಟಾಕಿ ಹೊಡೆಯೋದು ಅವೆಲ್ಲ ಈ ವರ್ಷ ಮಾಡಿಲ್ಲ. ಯಾಕಂದರೆ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ನಡೆದಂಥ ಘಟನೆ ಎಲ್ಲರ ಮನಸ್ಸಲ್ಲಿ ತುಂಬ ನೋವುಂಟಾಗಿದೆ. ನೂರಾರು ಜನ ಇವತ್ತು ಸಾವನ್ನಪ್ಪಿದ್ದಾರೆ ಮತ್ತು ಮನೆ ಕಳ್ಕೊಂಡಿದ್ದಾರೆ. ಅದಕ್ಕೆ ಈ ಬಾರಿ ಏನಂತೇಳಿದ್ರೆ ತುಂಬ ಅರ್ಥಪೂರ್ವವಾಗಿ ಹಿರಿಯ ನಾಗರಿಕರ ಒಂದು ಕೇಂದ್ರ ಇದೆ ನಮ್ಮ NR ಕ್ಷೇತ್ರದಲ್ಲಿ. ಅಲ್ಲಿ ಸುಮಾರು 150 ಜನ ಅನಾಥರು, ವಯಸ್ಸಾದವರು ಇದ್ದರು. ಅವ್ರ ಜೊತೆ ಊಟ ಮಾಡೋಂಥ ಒಂದು ಸೌಭಾಗ್ಯ ಮತ್ತು ಅವ್ರಿಗೆ ಬಟ್ಟೆ ಕೊಡೋಂಥದ್ದು, ಅವ್ರಿಗೆ ಔಷಧಿ ಮತ್ತು ಸೋಪು ಇವೆಲ್ಲ ಅವ್ರು ಯೂಸ್ ಮಾಡೋಂಥದ್ದು ಒಂದು ಕಾರ್ಯಕ್ರಮ. ಅದೇ ರೀತಿ ನಮ್ಮ ಏರಿಯಾದಲ್ಲಿರೋಂಥ ಎಲ್ಲ ಹಿರಿಯ ನಾಗರಿಕರಿಗೆ ಕಣ್ಣಿನ ಚೆಕಪ್ ಮಾಡಿಸಿ ಅವ್ರಿಗೆ ಕನ್ನಡಕ ಉಚಿತವಾಗಿ ಕೊಡೋಂಥ ಒಂದು ಕಾರ್ಯಕ್ರಮ. ಅದೇ ರೀತಿ ನಮ್ಮ ಸ್ಲಮ್ಮಲ್ಲಿ, ಉಸ್ಮಾನಿಯಾ ಬ್ಲಾಕ್ ಸ್ಲಮ್ಮಲ್ಲಿ ಸುಮಾರು ಒಂದು ಹಳೇ ಶಾಲೆ ಇದೆ. ಅದು ಫ್ರೀ ಎಜುಕೇಷನ್ ಒಂದು ಸಂಸ್ಥೆ ಕೊಡ್ತಿರೋದ್ರಿಂದ ಅವ್ರಿಗೆ ಯೂನಿಫಾರ್ಮ್ ಇದ್ದಿಲ್ಲ. ಪ್ರತಿ ವರ್ಷ ಯೂನಿಫಾರ್ಮ್ ಕೊಡ್ತೀವಿ. ವಿಶೇಷವಾಗಿ ಇವತ್ತು ಜಮೀರ್ ಅಹಮದ್ ಖಾನ್ ಅವ್ರ ಹುಟ್ಟುಹಬ್ಬ ಅಂತೇಳಿ ಅಲ್ಲಿ ಯೂನಿಫಾರ್ಮು ಮತ್ತು ಅವರಿಗೆ ಬ್ಯಾಗ್ ಕೊಡೋಂಥ ಒಂದು ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮ. ಈಗ ಹುಣಸೂರು ಒಂದು ಕಾರ್ಯಕ್ರಮ ಇದೆ, ಅಲ್ಲೆಲ್ಲ ಅಭಿಮಾನಿಗಳು ಸೇರಿ ನನಗೂ ಕರೆದವ್ರೆ. ಅಲ್ಲಿ ಹೋಗಿ ಅಲ್ಲಿ ಬಡವ್ರಿಗೆ ಸಹಾಯ ಮಾಡೋಂಥ ಒಂದು ಕಾರ್ಯಕ್ರಮ ಮಾಡಿ ನಮಗೆ ಒಂದು ಹೆಮ್ಮೆ ವಿಚಾರ ಏನಂತ ಹೇಳಿದ್ರೆ, ನಮ್ಮ BZ ಜಮೀರ್ ಅಹಮದ್ ಖಾನ್ ನಾನು ಒಂದು 25 ವರ್ಷದಿಂದ ಅವಳು ಸೌದ ಅಣ್ಣ ತಮ್ಮದಿರಿದ್ದಂಗೆ. ಅವ್ರು ಮಂತ್ರಿನೂ ಇದ್ದಿಲ್ಲ, MLAನೂ ಇದ್ದಿಲ್ಲ. ಆವಾಗಿಂದ ನಾವು ಅವ್ರಿಗೆ ಅಭಿಮಾನಿಯಾಗಿದ್ದು. ಯಾಕಂದರೆ ಒಳ್ಳೆ ಕೆಲಸ, ಅವ್ರ ಅಧಿಕಾರದಲ್ಲಿ ಇಲ್ಲದೇ ಇರಲಿ ಬಡವ್ರ ಬಗ್ಗೆ ಇಟ್ಟಂಥ ಕಾಳಜಿ ಮತ್ತು ಎಲ್ಲೇ ನೋವು ಅಂತೇಳಿದ್ರೆ ಜಾತಿ ಭೇದ ಮರೆತು, ಪಕ್ಷ ಭೇದ ಮರೆತು ಸಹಾಯ ಮಾಡೋಂಥ ಒಂದು ವ್ಯಕ್ತಿ. ಅವ್ರ ದಾರಿಯಲ್ಲೇ ಅಜ್ಜು ಬ್ರದರ್ಸ್ ಕೂಡ ನಾವು ಸಣ್ಣ ಪುಟ್ಟ ಅವ್ರು ದೊಡ್ಡದಾಗಿ ಸೇವೆ ಮಾಡಿದ್ರೆ ನಾವು ಒಂದು ಸಣ್ಣ ಪುಟ್ಟ ಸೇವೆ ಮಾಡ್ಕೊಯ್ತಾ ಇದ್ದೀವಿ. ಅವರು ಇವತ್ತು ಹುಟ್ಟುಹಬ್ಬ ಪ್ರತಿ ವರ್ಷ ಆಚರಣೆ ಮಾಡ್ದಂಗೆ ಈ ಬಾರಿ ಅಷ್ಟದ್ದೂರಿ ಇಲ್ಲದವರು ನಾವು 4 ಜನಕ್ಕೆ ಅವರು ಹುಟ್ಟುಹಬ್ಬದಿಂದ ಅನುಕೂಲ ಆಗಬೇಕು ಅಂತೇಳಿ ಇವತ್ತು ಎಲ್ಲ ಕಡೆ ನಾನು, ನಮ್ಮ ಸೋದರದ ಕಾರ್ಪೊರೇಟ್ರು ಸಮೀಯವರು, ನಮ್ಮ ಪಂಚಾಯತಿ ಮೆಂಬರ್ ಇನ್ನೊಬ್ಬ ಸೋದರಾದಂಥ ಜಬಿ ಅವರು, ಅದೇ ರೀತಿ ನಮ್ಮ ಮಗ ರಿಜ್ವಾನ್ ಅಜ್ಜು ಅವರು ಎಲ್ಲ ಸೇರಿ ಇವತ್ತು ಒಂದು ಸುಮಾರು ಬೆಳಗ್ಗೆಯಿಂದ ಒಂದು ಹಬ್ಬದ ವಾತಾವರಣ. 150-200 ಜನ ಎಲ್ಲ ಕಡೆ ಹೋಗಿ ಇವತ್ತು ಭೇಟಿ ಕೊಡುವಾಗ ಅವರು ಜಮೀರ್ ಅಹಮದ್ ಅವರು ಲಕ್ಷಾಂತರ ಜನಕ್ಕೆ ಮನೆ ಕೊಡೋದು ಒಂದು ಕಾರ್ಯಕ್ರಮ ಹಾಕ್ಕೊಂಡು ಅವ್ರು ಹೌಸಿಂಗ್ ಮಿನಿಸ್ಟರ್ ಆಗಿದ್ದು, ಮನೆ ಇಲ್ದದವರೆಲ್ಲ ಬಂದು ನಮ್ಗೆ ಕೇಳ್ಕೊತಿದ್ರು, ಜಮೀರ್ ಅವ್ರ ಹುಟ್ಟುಹಬ್ಬ ನೀವು ನಮಗೂ ಮನೆ ಇಲ್ಲ ಹೇಳ್ಕೊಡ್ಸಿ ಅಂತ. ಅವ್ರಿಗೆಲ್ಲ ಒಂದು ವಿಶ್ವಾಸ ಕೊಟ್ಟಿದ್ದೀವಿ. ಮುಂದೊಂದು ದಿನದಲ್ಲಿ ಜಮೀರ್ ಅಹಮದ್ ಅವ್ರದ್ದು ಒಂದು ಕನಸಿದೆ. ಹೌಸಿಂಗ್ ಮಿನಿಸ್ಟರ್ ಆದಮೇಲೆ ಅವರು ಮೊದಲನೇ ಕೆಲಸ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾರಿಗೆ ಸೂರಿಲ್ಲ ಅವ್ರಿಗೆ ಸೂರು ಕೊಡೋಂಥ ಒಂದು ಕಾರ್ಯಕ್ರಮ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಮಾತಾಡಿ ಸಾಕಷ್ಟು ಅದಕ್ಕೆ ಅನ್ನದಾನ ಬಿಡುಗಡೆ ಮಾಡಿಸಿ ಎಲ್ಲ ಜಿಲ್ಲೆಗಳಲ್ಲಿ ಯಾರ್ಯಾರು ಮನೆ ಇಲ್ಲ, ಯಾರು ಗುಡಿಸಲಲ್ಲಿ ವಾಸ ಮಾಡ್ತಾರೆ ಅಂಥವ್ರಿಗೆ ಮನೆ ಕೊಡಬೇಕಂತೇಳಿ ಒಂದು ಚಿಂತನೆ ಇದೆಯಲ್ಲ, ನಮ್ಗೆ ಅಭಿಮಾನ ಇನ್ನೂ ಜಾಸ್ತಿ ಐತದ ಅವ್ರ ಮೇಲೆ. ಇನ್ನೂ ಅವ್ರ ಹೆಸರಲ್ಲಿ ಅವರ ಹುಟ್ಟುಹಬ್ಬದಲ್ಲಿ ಜಾಸ್ತಿ ಮಾಡಬೇಕಂತೇಳಿ ನಿಮ್ಮ ಮುಖಾಂತರ ಇಡೀ ರಾಜ್ಯದ ಜನತೆ ಮುಖಾಂತರ ಇವತ್ತು BZ ಜಮೀರ್ ಅಹಮದ್ ಖಾನ್ ಅವ್ರದ್ದು ಹುಟ್ಟುಹಬ್ಬ ಶುಭವನ್ನು ಕೊಡ್ತೀನಿ. ಅದೇ ರೀತಿ ದೇವರು ಅವ್ರಿಗೆ ಇನ್ನೂ ಆರೋಗ್ಯ ಕೊಟ್ಟು ಅಧಿಕಾರ ಇನ್ನೂ ಜಾಸ್ತಿ. ನಮ್ಮವ್ರದ್ದೆಲ್ಲ ಒಂದು ಕನಸಿದೆ, ನಮ್ಮ ಸಮಾಜದ ಮುಸಲ್ಮಾನರಿಗೆ 50 ಗಂಟೆ ಒಂದು ಡೆಪ್ಟಿ CM ಕೊಟ್ಟಿಲ್ಲ, ಆ ಮಟ್ಟಕ್ಕೆ ಯಾರೂ ಬೆಳೆದು ಇದ್ದಿಲ್ಲ. ಇವತ್ತು ಜಮೀರ್ ಅಹಮದ್ ಖಾನಲ್ಲಿ ನಮ್ಮ ಸಮಾಜ ಒಂದು ಆ ಗುಣ ನೋಡ್ತಿದೆ. ಆ ಗುಣ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರಿಗೆ ನಾನು ಮನವಿ ಮಾಡ್ಕೊತೀನಿ, ಅವ್ರಿಗೂ ಒಂದು ಸಲ ಡೆಪ್ಟಿ CM ಮಾಡಿ ರಾಜ್ಯಕ್ಕೆ ಇನ್ನೂ ಸೇವೆ ಮಾಡೋಕ್ಕೆ ಒಂದು ದೊಡ್ಡ ಶಕ್ತಿ ಕೊಡಿ ಅಂತೇಳಿ ನಿಮ್ಮ ಮುಖಾಂತರ ಒಳ್ಳೆ ಹುಟ್ಟುಹಬ್ಬದ ದಿನ ನಾನು ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹೈಕಮಾಂಡ್ಗಳು ಮತ್ತು ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಭಾಳ ದೊಡ್ಡ ಜವಾಬ್ದಾರಿ ಕೊಟ್ಟವ್ರೆ. ಇವತ್ತು ಅವ್ರು ಸೇವೆ ಮಾಡ್ತಾರೆ. ಹೌಸಿಂಗ್ ಮಿನಿಸ್ಟ್ರಾಗಿ ಇವತ್ತು ನೋಡ್ತಾ ಇದ್ದೀರಾ ನೀವು, ಎಲ್ಲೇ ಹೋದ್ರು ಬಡವ್ರ ಮನೆ ಕೊಡಬೇಕು, ಲಕ್ಷದ ಮನೆ ಕೊಡಬೇಕು ಅಂತೇಳಿ ಇವತ್ತು ಸೇವೆ ಮಾಡ್ತಿದ್ದು ನೋಡಿದ್ರೆ ಮುಂದೊಂದು ದಿನದಲ್ಲಿ ಅವ್ರಿಗೆ ಈ ರಾಜ್ಯದ ಒಂದು ಉಪಮುಖ್ಯಮಂತ್ರಿ ಮಾಡಿ ಇನ್ನೂ ಜಾಸ್ತಿ ಸೇವೆ ಮಾಡೋಕ್ಕೆ ಒಂದು ಶಕ್ತಿ ಕೊಡಬೇಕಂತೇಳಿ ನಾನು ಕೇಳಕತ್ತೀನಿ. ಆಮೇಲೆ ಸರ್, ಈ ವರ್ಷನೇ ಅಲ್ಲ, ಪ್ರತಿ ವರ್ಷ ನಾವು ಅಜ್ಜು ಬ್ರದರ್ಸ್ ಪೂರ್ತಿ ತಂಡ ಮತ್ತು ನಮ್ಮ ಏರಿಯಾದಲ್ಲಿ ಒಂದು ರೀತಿ ಇವತ್ತು ಹಬ್ಬದ ವಾತಾವರಣ ನಾವು ಹೇಳೋಕ್ಕಿಂತ ನಮ್ಮ ಮಕ್ಕದಲ್ಲೇ ಕಾಣ್ತಿದೆ. ಯಾಕಂದರೆ ನಮ್ಮ ಅಣ್ಣ ಆದ BZ ಜಮೀರ್ ಅಹಮದ್ ಖಾನ್ ಅವ್ರದ್ದು ಹುಟ್ಟಿದಬ್ಬ ಇವತ್ತು ಭಾರಿ ಅದ್ದೂರಿ ಮಾಡಬೇಕು ಅಂತ ಇದ್ದೋ. ಈ ಸಲ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ, ವಯನಾಡಲ್ಲಿ ಆ ಥರ ಇರೋದ್ರಿಂದ ಎಲ್ಲ ಸುತ್ತಮುತ್ತ ಮಳೆ ಇದ್ದೋದು
ಅದಕ್ಕೆ ನಾವು ನಮ್ಮ ಸ್ನೇಹಿತರೆಲ್ಲ ಪ್ಲ್ಯಾನ್ ಮಾಡಿ ಇವತ್ತು ಬ್ಯಾಗ್ ಆಗಲಿ ಹೆಲ್ತ್ ಕ್ಯಾಂಪ್ ಆಗಲಿ, ಇವತ್ತು ಗೊತ್ತು ಒಂದು ಬಿ ಪಿ ಶುಗರ್ ಚೆಕ್ ಮಾಡ್ಸೋಕೆ ಹೋದ್ರು ನೀವು 300 ರೂಪಾಯಿ 400 ರೂಪಾಯಿ ಕೊಡೋ ಪರಿಸ್ಥಿತಿ. ಅದರಿಂದ ಒಂದು 300-400 ಜನಕ್ಕೆ ಬಿ ಪಿ ಶುಗರು ಮಾತ್ರೆ, ಐ ಕ್ಯಾಂಪು, ಮತ್ತು ಒಂದು 200 ಜನಕ್ಕೆ ಕನ್ನಡಕ ಕೊಡೋದು, ಮತ್ತು ಒಂದು 200 ಜನಕ್ಕೆ ಬ್ಯಾಗು, ಯೂನಿಫಾರ್ಮ್, ಈ ಥರ ಆ್ಯಕ್ಟಿವಿಟೀಸಲ್ಲಿ ಈ ಸಲ ಅವರು ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಇನ್ನೊಂದು ಸಲ ನಮ್ಮ ಅಜ್ಜು ಬ್ರದರ್ಸ್ ತಂಡ ಮತ್ತು ನಮ್ಮ ವಾರ್ಡ್ ಜನತೆ ಪರವಾಗಿ ಜಮೀರ್ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು.